ಬಿಜೆಪಿಯಲ್ಲಿ ಸಿಎಂ ಆಯ್ಕೆ ಮಾಡುವಾಗ ಗಡುವು ಕೊಟ್ಟಿಲ್ಲ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಐಸಿಸಿ ವೀಕ್ಷಕರ ಮುಂದೆನೆ ಸಿಎಂ ಆಯ್ಕೆ ಮಾಡಿರೋದು. ಆಗ ಸಿಎಂಗೆ ಯಾವುದೇ ಗಡುವನ್ನ ಕೊಟ್ಟು ಆಯ್ಕೆ ಮಾಡಿಲ್ಲ. ಸದ್ಯ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ಕೆಜೆ ಜಾರ್ಜ್ ಕೊಟ್ಟಂತ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆಯ್ಕೆ ಮಾಡೋವಾಗ ಯಾವುದೇ ಗಡುವು ಕೊಟ್ಟಿರಲಿಲ್ಲ ಅಂತ. ನೋಡಿ, ಅದು ಯಾರು ಮಾಡಿದ ಅವ್ರನ್ನ ಹೋಗಿ ಕೇಳಿ. ಡಿನ್ನರ್ ನಡೀತಾ ಇರ್ತದೆ, ನನಗೆ ಕೇಳಿದ್ರೆ ಹೆಂಗಾಗ್ತದೆ? ಡಿನ್ನರ್ ಎಲ್ಲ ಕಡೆ ಸುಮ್ಮನಾದರೂ ಇದೆಲ್ಲ ನಿಮ್ಮದು. ನೀವು ಮಾಧ್ಯಮದವರು ಇದನ್ನೆಲ್ಲ ಹುಟ್ಟಾಕೋದು ನಂಬರಿಗೋಸ್ಕರ ಡಿನ್ನರ್ ಮಾಡ್ತೀವ. ನಮ್ಮ ಹತ್ರ ನಂಬರ್ ಇಲ್ವಾ? ಅವರಿಗೆ ಹೇಳಪ್ಪ, ವಿರೋಧ ಪಕ್ಷವರು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತೀನಿ ಹೇಳಿದ್ರಲ್ಲ, ಅವ್ರು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರೆ ನಾವು ನಮ್ಮ ನಂಬರ್ ತೋರಿಸ್ಬೇಕು. ಈಗ ನಮ್ಮ ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಕುರ್ಚಿ ಅಲ್ಲಿ ಖಾಲಿ ಇಲ್ಲ. ಚೀಫ್ ಮಿನಿಸ್ಟ್ರು DCM ಅವರು ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಅದ್ರ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು. ನಾವು ಮಾತಾಡ್ಲಿಕ್ಕೆ ಆಗ್ತದಾ? ಅವರು ಮಾತಾಡ್ಲಿಕ್ಕೆ ಆಗೋದು. ಅದಕ್ಕೆ ಹೈಕಮಾಂಡ್ ಅವರು ಯಾವುದೇ ನಿರ್ಣಯ ತಗೊಳ್ಳಿಲ್ಲ. ನೋಡಿ, ನೀವು ನಂಬರ್ ಗೇಮ್ ಇದ್ರೆ ವಿರೋಧ ಪಕ್ಷವರು ಹೇಳಿದಾರಲ್ಲ, ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತೀವಿ ಅಂತ ಬಿಟ್ಟು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯ ಕ್ಯಾಂಪ್ನಲ್ಲೂ ಕೂಡ ಡಿನ್ನರ್ ಮೀಟಿಂಗ್ಗೆ ಭಾರಿ ಸಿದ್ಧತೆ ನಡೆದಿದೆ. ಡಿಕೆಶಿ ಡಿನ್ನರ್ ಮೀಟ್ ಬೆನ್ನಲ್ಲೇ ಸಿಎಂ ಪಾಳೆಯದಲ್ಲಿ ಕಾದು ನೋಡೋ ತಂತ್ರವನ್ನ ಅನುಸರಿಸಲಾಗ್ತಾ ಇದೆ. ದೆಹಲಿಗೆ ಹೋಗೋದಕ್ಕೂ ಮುಂಚೆ ಸಿದ್ದರಾಮಯ್ಯನವರ ಬಣದಿಂದ ಡಿನ್ನರ್ ಮೀಟಿಂಗ್ ಆಗುವಂತ ಚಾನ್ಸಸ್ ಇದೆ. ಅದಕ್ಕೆ ಪ್ಲಾನ್ ಕೂಡ ಆಗ್ತಾ ಇದೆ. ಡಿಕೆಶಿ ಡಿನ್ನರ್ ಮೀಟ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕೆಲ ಶಾಸಕರು ವಿವರಣೆ ಕೊಟ್ಟಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ಗೆ ಹೋಗಿದ್ದ ಕೆಲ ಶಾಸಕರು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗೋ ಮುನ್ನ ಸಿದ್ದರಾಮಯ್ಯನವರ ಬಣದಿಂದ ಡಿನ್ನರ್ ಮೀಟಿಂಗ್ ನಡೆಯೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಬೆಳಗಾವಿಯಲ್ಲಿ ನಡೀತಾ ಇರೋ ಅಧಿವೇಶನ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ಸಿನ ಈ ಬೆಳವಣಿಗೆ ನೋಡ್ತಾ ಇದ್ರೆ, ಬೆಂಗಳೂರಿನಲ್ಲಿರ್ಲಿ, ಮಂಗಳೂರಿನಲ್ಲಿರ್ಲಿ ಅಥವಾ ಬೆಳಗಾವಿಯಲ್ಲೇ ಇರಲಿ, ಎಲ್ಲೇ ಇದ್ರೂ ಕೂಡ ಒಂದೇ ವಿಷಯದ ಬಗ್ಗೆ ಚರ್ಚೆ, ಅದು ಕುರ್ಚಿ ಸಂಘರ್ಷ. ಬೆಳಗಾವಿ ಅಧಿವೇಶನಕ್ಕೆ ಹೋದ್ರು, ಕದನ ವಿರಾಮ ಘೋಷಣೆಯಾಗಿದ್ರೂ ಕೂಡ ಮತ್ತೆ ಇದೇ ವಿಚಾರದ ಬಗ್ಗೆ ಬೆಳವಣಿಗೆ ಮತ್ತು ಚರ್ಚೆ ನಡೀತಾ ಇದೆ. ಏನಾಗ್ತಾ ಇದೆ ಅಧಿವೇಶನದಲ್ಲಿ ಈಗ? ಶ್ವೇತಾ, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿವೇಶನ ಕರೆಯಲಾಗಿದೆ. ಆದರೆ ಅಧಿವೇಶನಕ್ಕಿಂತ ಜಾಸ್ತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಹುದ್ದೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ಚರ್ಚೆಗಳೇ ಜಾಸ್ತಿ ಇದೆ. ಯಾಕಂದರೆ ಬೆಳಗಾವಿ ಅಧಿವೇಶನದ ಆರಂಭದ ಮೊದಲ ದಿನದಿಂದಲೂ ಕೂಡ ಈ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ ಶ್ವೇತಾ. ಯಾವಾಗ ಯತೀಂದ್ರ ಅವರು ಹೇಳಿಕೆ ಕೊಟ್ಟರು, ಅದಾದ ಮೇಲೆ ಎರಡೂ ಬಣಗಳಲ್ಲಿ ಶಾಸಕರ ನಡುವಿನ ವಾಗ್ಯುದ್ಧಗಳನ್ನು ನೋಡಿದ್ದೀವಿ. ಡಿನ್ನರ್ ಮೀಟಿಂಗ್ ಎರಡೂ ಬಣದಿಂದಲೂ ನಡೀತಾ ಇದೆ. ಮೊನ್ನೆ CM ಅಹಿಂದ ಸಚಿವರ ಜೊತೆಗೆ ಒಂದು ಡಿನ್ನರ್ಗೆ ಹೋಗಿದ್ರು. ನಿನ್ನೆ DK ಶಿವಕುಮಾರ್ ನೇತೃತ್ವದಲ್ಲಿ ಒಂದಷ್ಟು ಶಾಸಕರು ಡಿನ್ನರ್ ಮೀಟಿಂಗ್ ಸೇರಿ ಅವರು ಕೂಡ ತಮ್ಮ ಬಣದ ಸಾಮರ್ಥ್ಯ ಶಕ್ತಿಯನ್ನು ತೋರಿಸುವಂಥ ಪ್ರಯತ್ನದ ಭಾಗವಾಗಿ ಕೂಡ ಈ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಅಂದರೆ ಹೈಕಮಾಂಡ್ ನಾಯಕರು CM DCMಗೆ ನೀವು ಗೊಂದಲ ಮಾಡ್ಕೊಳ್ಳದೆ ಹೋಗಿ ಅನ್ನುವಂಥ ಸಲಹೆ ಕೊಟ್ಟ ಬಳಿಕ CM DCM ನಡುವೆ ನೇರ ಅವರ ನಡುವೆ ಯಾವುದೇ ಇಲ್ಲ. ಯಾಕಂದರೆ ಈ ಹಿಂದೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದಾಗ CM ಮತ್ತು DCM ನಡುವೆ ಫೇಸ್ಬುಕ್ನಲ್ಲಿ, X ಖಾತೆಯಲ್ಲಿ ನೇರ ಇಬ್ಬರು ಕೂಡ ಕೌಂಟರ್ ಮಾಡ್ಕೊಂಡಿದ್ರು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದು ಕೂಡ ನೇರ ಇದು CM DCM ನಡುವೆ ಯುದ್ಧ ಕಾರಣ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಮಧ್ಯಪ್ರವೇಶ ಮಾಡಿತ್ತು. ಆದರೆ ಈ ಬಣ ರಾಜಕೀಯ, ಬಣಗಳ ನಡುವಿನ ಡಿನ್ನರ್ ಮೀಟಿಂಗ್, ಬಣಗಳ ನಡುವಿನ ಸಭೆಗಳು ಇದು ಯಾವುದೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಬೆಳಗಾವಿಯಲ್ಲೂ ಕೂಡ ಇದು ಮುಂದುವರೆದಿದೆ. ಹೀಗಾಗಿ ಹೈಕಮಾಂಡ್ ಬೆಳಗಾವಿ ಅಧಿವೇಶನದ ಬಳಿಕ ತ್ವರಿತವಾಗಿ ಇದನ್ನು ಇತ್ಯರ್ಥ ಮಾಡದೇ ಇದ್ರೆ ಈ ಬಣ ಪಾಲಿಟಿಕ್ಸ್ ಇನ್ನಷ್ಟು ತೀವ್ರ ಆಗತ್ತೆ, ಕ್ಷಿಪ್ರ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಆಸ್ಪದ ಕೊಡದ ರೀತಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಿದೆ. ಹೀಗಾಗಿ 19ನೇ ತಾರೀಕು CM DCM ಇಬ್ಬರನ್ನೂ ಕೂಡ ಕರೀತಾರೆ ಅನ್ನುವಂಥ ಮಾಹಿತಿ ಇದೆ. ಇದನ್ನು ಖಚಿತಪಡಿಸ್ತಾ ಇರುವಂಥದ್ದು DCM ಬಣದಲ್ಲಿರ್ತಕ್ಕಂಥ ಆಪ್ತ ಮೂಲಗಳು. ಕರೆ ಬಂದಿದೆ, 19ಕ್ಕೆ ಹೋಗ್ತಾರೆ ಅಂತ. ಆದರೆ ಸಿದ್ದರಾಮಯ್ಯನವ್ರು ಮಾತ್ರ ಈ ಪ್ರಶ್ನೆಗೆ ಗರಂ ಆದರು. ಯಾವುದೇ ರೀತಿಯಾದಂಥ ಯಾವುದೇ ಆಹ್ವಾನ ಇಲ್ಲ, ಇದನ್ನ ನೀವೇ ಸೃಷ್ಟಿ ಮಾಡಿದ್ದೀರಾ ಅಂತೇಳಿ ಕೋಪದಿಂದಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ನ ಮಧ್ಯಪ್ರವೇಶ ಯಾವಾಗ ಆಗುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾಕಂದರೆ ಇದು ಆಗದೇ ಇದ್ದರೆ ಕಳೆದ ಬಾರಿ ಅದರ ಸ್ಯಾಂಪಲ್ ಅನ್ನು ನೋಡಿದ್ದೀವಿ. ಅಂದರೆ ಶಾಸಕರು ದೆಹಲಿ ಪರೇಡ್ ಮಾಡಿ ಒತ್ತಾಯ ಮಾಡಿದ್ದಿರ್ಬೋದು,
ಇಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಮೀಟಿಂಗ್ಗಳನ್ನು ಮಾಡಿದ್ದಿರ್ಬೋದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಹಾಕಿದ್ದಿರ್ಬೋದು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದನ್ನು ಬಗೆಹರಿಸಿ ಅಂತ ಹೇಳಿದ್ದಿರ್ಬೋದು. ಈ ಬೆಳವಣಿಗೆಗಳು ಅಧಿವೇಶನದ ಬಳಿಕ ನಿಶ್ಚಿತವಾಗಿ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಹೈಕಮಾಂಡ್ ಅದಕ್ಕೆ ಆಸ್ಪದ ಕೊಡದ ರೀತಿ ನಿಶ್ಚಿತವಾಗಿಯೂ ಕ್ರಮ ತೆಗೆದುಕೊಳ್ಳುವಂತ ಹೆಜ್ಜೆ ಇಡುತ್ತಾ ಇಲ್ವಾ ಅನ್ನುವಂಥ ಕುತೂಹಲಗಳಂತೂ ಇದ್ದೇ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.